ಈ ದಿನ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಮತ್ತು 20ನೇ ವರ್ಷ ಇಲ್ಲಿನ ಭಕ್ತಾದಿಗಳು ನಿರಂತರವಾಗಿ ಪ್ರತಿ ವರ್ಷ ನಡೆಸ್ಕೊಂಡ್ ಬಂದಿರೋರು ನಾರಾಯಣ ಸ್ವಾಮಿ ಗೌರಿಬಿದನೂರು ನಾರಾಯಣ ಸ್ವಾಮಿ ಚಪ್ಪಣ್ಣ ಪೇರ್ಲ ಅವರು ಬರೋರಿದ್ದಾರೆ. ಚಿಕ್ಕಪೆದ್ದಣ್ಣ ಹೊಸ್ತಾಡ, ಕೆ.ವಿ. ಶಂಕರಪ್ಪ ಈ ಕಾರ್ಯಕ್ರಮ చేయండి ఎవరు చెప్పండి ಎಲ್ಲರೂ ಅಗನಾಂಶಗಳು 20 ವರ್ಷದಿಂದ ನಾರಾಯಣ ಸ್ವಾಮಿ ಮತ್ತು ಅವ್ರ ಎಲ್ಲ ಜೊತೆಯಲ್ಲಿರುವ ಎಲ್ಲ ಮುಖಂಡರು ಸೇರಿ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ ಬ್ರಹ್ಮರಥೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಚೌಡೇಶ್ವರಿ ಅಂದ್ರೆ ಅಲ್ಲಿ 3 ದೇವತೆಗಳು ಕೂಡ ಸೇರಿರ್ತಾರೆ. ಶಾರದಾಂಬ, ಲಕ್ಷ್ಮಿ, ಪೂರ್ಣವಾದಂತ ಒಂದು ಶಕ್ತಿ ಈ ಚೌಡೇಶ್ವರಿ ದೇವಿಯಲ್ಲಿರ್ತದೆ. ಆ ದೇವಿ ಈಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಒಂದು ಕಡೆ ಆದ್ರೆ, ನವಗ್ರಹಗಳು ಒಂದು ಕಡೆ ಆದ್ರೆ, ಈ ವಿಶೇಷವಾದ ಶಕ್ತಿ ದೇವತೆ ಚೌಡೇಶ್ವರಿ ಬಹಳ ವಿಶೇಷವಾದಂತ ಶಕ್ತಿ ದೇವತೆ. ಏನು ಕೋರಿದ್ರೆ ಆ ಕೋರಿಕೆಯನ್ನು ಈಡೇರಿಸುವಂತ ದೇವರು. ಇವತ್ತು ಈ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲ ಸೇರಿ ಈ ಒಂದು ವಿರೂಪಾಕ್ಷಿಯಲ್ಲಿ ಒಂದು ದೇವರ ಕೆಲಸವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಆರಾರು ಭಾಗ್ಯವನ್ನು ಕೊಡ್ಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ದೇವರ ಕೈಂಕರ್ಯಗಳನ್ನು ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ, ಜೊತೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದಂತ ಆನಂದ್ ರೆಡ್ಡಿಯವರು, ಹಾಗೆ ಈಗ ಆರ್ಯವೈಶ್ಯ ನಿಗಮದ ಕರ್ನಾಟಕದ ಅಧ್ಯಕ್ಷರಾದಂತ ರಾಮ್ ಪ್ರಸಾದ್ ಅವರು, ಸುಬ್ಬಣ್ಣ ಅವರು, ಎಸ್ ವೆಂಕಟೇಶ್ ಅವರು, ಅಭಿಷೇಕ್ ಅವರು ಮತ್ತು ಮುನಿಯಪ್ಪನವರು, ಬ್ರಹ್ಮಯ್ಯನವರು, ವೆಂಕಟೇಶ್ ಅವರು, ಮಾರಪ್ಪ, ವರದಪ್ಪ, ಜಿಲ್ಲಾ ಪರಿಷತ್ ನಾರಾಯಣ ಸ್ವಾಮಿ, ಈ ಕಡೆ ನಮ್ಮ ಸೋಮಣ್ಣ, ಬ್ರಹ್ಮಯ್ಯ, ಮಾರಪ್ಪ, ವರದಪ್ಪ, ಮಣಿ ಮತ್ತೆ ಎಲ್ಲ ಇಲ್ಲಿನ ಮುಖಂಡರು ಕೂಡ ಉಂಟು. ಹೆಪ್ಪಂಡ್ರು ಇದ್ರು ನಾರಾಯಣ ಸ್ವಾಮಿ, అంతా నారాయణ స్వామి నారాయణ పేరు జాస్తి శివుడు ఉండేది కాబట్టి నారాయణ పేరు పెట్టినారు. ಎಲ್ಲ ಕುಟುಂಬ ಎಲ್ರಿಗೂ ಕೂಡ ಆ ದೇವಿ ಚೌಡೇಶ್ವರಿ ಆದಾಗ ಭಾಗವನ್ನು ಕೊಡ್ಲಿ. ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಆಗ್ಲಿ, ಮಳೆ ಬೆಳೆ ಆಗ್ಲಿ, ಸಮೃದ್ಧಿ ಆಗ್ಲಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ಕೂಡ ಭಗವಂತ ಆರಾರು ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಕೆಲಸವನ್ನು ಮಾಡೋ ಶಕ್ತಿಯನ್ನು ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ.